ಸ್ಟೀರಿಯೋ ಟೈಪ್ ಮಾಡಿಬಿಡ್ತಾರೆ ಫಾರ್ ಎ ಕಾಮಿಡಿ ರೋಲ್ ಅಥವಾ ಫಾರ್ ಎ ವಿರಲ್ ರೋಲ್ ಅಂತ. ನೀಟಾಗಿ ಫುಲ್ ಶೇವ್ ಫೇಸ್ಬುಕ್ ಹಾಕಿದ್ರೆ ನಿಜಾಲು ನನಗೊಂದು ಹೊಸ ಪಾತ್ರ ಬಂತು. ಅದು ತುಂಬಾ ನಮಗೆ ಟಾರ್ಚರ್ ಆಗೋಯ್ತು ಸರ್. ಕಬ್ಬು ಜೋಳದ್ದು ಸರ್. ಕೆಲವೆಲ್ಲ CG ಶಾರ್ಟ್ಸಲ್ಲಿ ನಾವು ಅಲ್ಲಿದೆ ಅನ್ನೋ ಥರನೇ ಅದ್ರ ಮೇಲೆ ಜಂಪ್ ಮಾಡೋದಾಗಲಿ ಹಿಡಿಯೋಕ್ಕೆ ಹೋಗೋದಾಗಲಿ ಆನ್ ಸೆಟ್ಟಲ್ಲೇ ಕೂಡ ನಮಗೆ ಯಾವತ್ತು ಕೂಡ ಇದು ನಮಗೆ ಕೆಲವೊಂದ್ಸಲ ನಾವು ತಮಾಷೆ ಮಾಡ್ತಾ ಇರ್ತೀವಿ, ಕೆಲವೊಂದು ಪ್ಯಾಷನಿಗೆ ಇನ್ನು ಕೆಲವೊಂದು ರೇಷನಿಗೆ ಅಂತ ಹೇಳ್ಬಿಟ್ಟು. ಸರಿನಾ? ಆ ಥರ ಇಲ್ಲ. ಯಾಕನ್ನ ಇಂಪ್ರೂವೈಸೇಷನ್ ಮಾಡಕ್ಕೆ ಹೋದ್ನಪ್ಪ ಈ ಅಪ್ಪನ ಸಿನಿಮಾದಲ್ಲಿ ಮುಚ್ಕೊಂಡು ಹೇಳಿದ್ದನ್ನು ಮಾಡಿಬಿಟ್ಟು ನೀಟಾಗೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಆ ಲೆವೆಲ್ಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಕರಿಕಾಡ ಸಿನಿಮಾ ತಂಡದಿಂದ ಯಶ್ ಶೆಟ್ಟಿ ಅವರಿದ್ದಾರೆ, ವಿಜಯ್ ಚಂದೂರ್ ಅವರಿದ್ದಾರೆ, ಹಾಗೆ ಅತಿಶಯ್ ಜೈನ್ ಅವರಿದ್ದಾರೆ. ಥ್ಯಾಂಕ್ ಯು ಸರ್. ಹೇಗಿದ್ದಾರೆ ಎಲ್ಲರೂ? ಸೂಪರ್. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಏನು ಸರ್, ನೀವಿಬ್ರು ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ಗಳಲ್ಲಿ ಚರ್ಚಿಸ್ತಾ ಬಿಸಾಕ್ತಾ ಇದ್ದೀರಾ? ಇವರು ಚರ್ಚಿಸ್ತಾ ಬಿಸಾಕ್ತಿದ್ದಾರೆ, ನಾನು ನೋಡ್ತಿದ್ದೀನಿ ಅದನ್ನು. ಎಲ್ಲರಿಗೂ ಗೊತ್ತಪ್ಪ ಯಾರು ಜಾಸ್ತಿ ಇದೆ ಸಿನಿಮಾ. ಸುಮಾರು ವರ್ಸಟೈಲ್ ರೋಲ್ಸ್ಗಳಲ್ಲಿ ಇಬ್ಬರನ್ನೂ ನೋಡ್ಕೊಂಡೇ ಬಂದಿದ್ದೀವಿ ವಿತ್ ಯುವರ್ ಫಿಲ್ಮೋಗ್ರಫೀಸ್. ಅಂದರೆ ಬೇರೆ ಬೇರೆ ಥರದ ಸಿನಿಮಾಗಳು ಎಲ್ಲನೂ. ಕೆಲವೊಂದು ಸಿನಿಮಾಗಳು ಅಫ್ಕೋರ್ಸ್ ನಿಮ್ಮ ಪಾತ್ರಕ್ಕೆ ಒಂದು ಪೋಷಣೆ ಇರುತ್ತೆ, ಅದಕ್ಕೆ ಒಂದು ಕ್ಯಾರೆಕ್ಟರ್ ಆರ್ಕ್ ಇರುತ್ತೆ, ಅದರಲ್ಲಿ ನೀವು ಕೂಡ ಪ್ರೂವ್ ಮಾಡ್ಕೊಂಡು ಬಂದಿರ್ತೀರ. ಇನ್ನೊಂದು ಎಷ್ಟು ಕೆಲವೊಂದು ಪಾತ್ರಗಳು ಹಾಗೆ ಬರ್ತವೆ ಹೋಗ್ತವೆ. ಇವತ್ತಿನ ಸಿಚುವೇಷನಲ್ಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಇನ್ ಇಂಡಸ್ಟ್ರಿ, ಇವತ್ತು ನಿಮ್ಮ ಪಾತ್ರವನ್ನು ನೀವೇ ಖುದ್ದಾಗಿ ಇಲ್ಲ ನಾನು ಈ ಥರದ್ದು ಮಾಡ್ತೀನಿ ಅಂತ ಹೇಳೋಷ್ಟು ಸೌಕರ್ಯ ಬಂದಿದೆಯಾ? ಯು ಕ್ಯಾನ್ ಟೇಕ್ ಯುವರ್ ಕಾಲ್ಸ್. ಸರ್, ನಾವು ಆ್ಯಕ್ಟ್ರುಗಳು ಅಷ್ಟೇ, ನಾವು ಸ್ಟಾರ್ಗಳಲ್ಲ. ಆ್ಯಕ್ಟ್ರ್ ಯಾವತ್ತೂ ಕೂಡ ನನಗೆ ಈ ಪಾತ್ರ ಮಾಡ್ತೀನಿ, ಈ ಪಾತ್ರ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನೀವು ಯಾವುದೇ ಮೂವಿ ನೋಡಿದ್ರೆ, ಪ್ರಕಾಶ್ ರಾಜ್ ಇರಲಿ, ರಂಗೇನ್ ರಘು ಸಾರ್ ಇರಲಿ, ಬೇರೆ ಯಾರೇ ಇರಲಿ, ಅವರು ಅಣ್ಣನ ರೋಲು, ತಮ್ಮನ ರೋಲು, ಚಿಕ್ಕಮ್ಮನ ರೋಲು, ಮಾವನ ರೋಲ್ ಮಾಡಿದಾಗ ಇದು ಮಾಡಬಾರ್ದಿತ್ತ ನಿಮ್ಗೆ ಯಾವತ್ತದು ಅನಿಸಿದ್ಯಾ? ಇಲ್ಲ. ಯಾಕಂದರೆ ನೀವು ಹೀರೋ ಯಾರು ಬೇಕಾದಿರಲಿ, ಆ ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಇಲ್ಲ ಅಂದರೆ ಮೂವಿ ಇಲ್ಲ. ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಚೆನ್ನಾಗಿರೋ ಆ್ಯಕ್ಟರ್ಸ್ ಸಿಗ್ತಾರೋ ಅಷ್ಟು ಚೆನ್ನಾಗಿ ಮೂವಿ ಬರುತ್ತೆ. ಅಲ್ಲಿ ಇದಿಲ್ಲ, ಏನಿಲ್ಲ, ಚಾಯ್ಸ್ ಇಲ್ಲ. ನಾನೊಬ್ಬ ಆ್ಯಕ್ಟರು, ನನ್ನನ್ನು ಹೆಂಗೆ ಬೇಕು ನೀನು ಏನೋ ತೆರೆದ್ಬಿಟ್ಟು ನೀನು ಮಾಡು, ಏನು ತೊಂದರೆ ಇಲ್ಲ ನಮಗೆ. ನನ್ನನ್ನು ಭಿಕ್ಷೆಗಳು ಮಾಡ್ತೀಯಾ, ರಾಜ ಮಾಡ್ತೀಯಾ, ನೀನು ಯಾರೋ ಸೈಕೋಪಾತ್ ಮಾಡ್ತೀಯಾ, ನೀನು ಮಾಡು. ನಿಂಗೆ ಡೇಟ್ 5 ದಿವಸ, ಓಕೆ 5 ದಿವಸದಲ್ಲಿ ನೀನು ಏನು ಮಾಡ್ತಿದ್ದು ಮಾಡು, ನಾವು ಅದಕ್ಕೆ ಫ್ರೀ. ನನಗೆ ಚೂಸ್ ಅಂತಿಲ್ಲ. ಚೂಸ್ ಯಾರಿಗೆ? ಈ ಸ್ಟಾರ್ಗಳಾದಾಗ. ಯಾಕಂದರೆ ಅವ್ರಿಗಂತ ಒಂದು ಫ್ಯಾನ್ ಬೇಸ್ ಅಂತ ಇರುತ್ತೆ, ಅವರನ್ನು ಖುಷಿಪಡಿಸ್ಬೇಕಾಗಿರುತ್ತೆ. ಅದಕ್ಕೊಂದು ಈ ಥರ ಡ್ಯಾನ್ಸ್ ಅಂತ ಇರುತ್ತೆ, ಅವರು ಡ್ಯಾನ್ಸ್ ಕಲಿಬೇಕು, ಅವ್ರ ಫೈಟು, ಅವ್ರದ್ದೊಂದು ಏನೋ ಒಂದು ಐಡಿಯಾಲಜಿ ಇರುತ್ತೆ, ಅದು ಕರೆಕ್ಟ್. ಅದು ಅವ್ರಿಗೆ ಚೂಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವು ಆ್ಯಕ್ಟ್ರುಗಳು. ನಾನು ಸೂಜಿದಾರ ಅಂತ ಮೂವಿ ಮಾಡಿದ್ದೀನಿ, ಜಂಗಲ್ ಮಂಗಲ್ ಅಂತಲೂ ಮಾಡಿದ್ದೀನಿ, ಈಗ ಕರಿಕಾಡು ಅಂತ ಮೂವಿ ಮಾಡಿದ್ದೀನಿ, ನಾನು ಒನ್ಸ್ ಅಪಾನ್ ಟೈಮ್ ಇನ್ ಜಮಲೆಗುಡ್ಡನೂ ಮಾಡಿದ್ದೀನಿ, ಕೇಡಿನೂ ಮಾಡ್ತಾಯಿದ್ದೀನಿ. ಯಾ ನಾನೊಬ್ಬ ಆ್ಯಕ್ಟರು. ನನ್ನನ್ನು ಕರೆದು ಬಿಟ್ಟು ನೀವು ಸರ್ ಇದು ಈ ಥರ ಮಾಡಬೇಕು, ಓಕೆ ಡನ್. ಬಟ್ ಯಾವತ್ತೂ ಅನ್ಸಲ್ವಾ, ಅಂದರೆ ಸ್ಟೀರಿಯೋ ಟೈಪ್ ಮಾಡಿಬಿಡ್ತಾರೆ ಫಾರ್ ಎ ಕಾಮಿಡಿ ರೋಲ್ ಅಥವಾ ಫಾರ್ ಎ ವಿರಲ್ ರೋಲ್ ಅಂತ. ಅಂದರೆ ಇನ್ನೂ ತುಂಬಾ ಎಬಿಲಿಟೀಸ್ ಪೊಟೆನ್ಷಿಯಲ್ ಇದೆ, ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಾಗ 1-2 ಸಿನಿಮಾಗಳು 3 ಸಿನಿಮಾಗಳು ಅದೇ ಥರ ಬರ್ತಿದ್ದಾಗ ಅದೇ ಪ್ಯಾಟರ್ನಲ್ಲಿ ಹೋಗ್ಬಿಡ್ತೀವಿ ಏನೋ ಒಂದು ಇನ್ಸೆಕ್ಯೂರಿಟಿನ ಇರುತ್ತಾ? ಸರ್, ಅದು ಏನಾಗುತ್ತೆ ಅಂದರೆ ನೋಡಿ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾನು ಇತ್ತೀಚೆಗೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದೆ, ಮೀಸೆ ತೆಗೆದುಬಿಟ್ಟು. ನಾನು ಮೀಸೆ ತೆಗೆದ್ರೆ ಫೋಟೋನೇ ಇಲ್ಲ ಎಲ್ಲೂ, ನಾನು ಯಾವ್ದು ತೆಗೆದು ಇಲ್ಲ. ಅಚಾನಕ್ಕಾಗಿ ತೆಗಿಬೇಕಾಗಿ ಬಂತು, ತೆಗೆದೆ. ನೀಟಾಗಿ ಫುಲ್ ಶೇವ್ ಫೇಸ್ಬುಕ್ ಹಾಕಿದ್ರೆ ನಿಜಾಲು ನನಗೊಂದು ಹೊಸ ಪಾತ್ರ ಬಂತು, ಸ್ವಲ್ಪ ಗ್ರೇ ಶೇಡ್. ಇವರು ಯಾರವರು ನಮ್ಮ ಬೆಂಕಿ ಸಿನಿಮಾ ತೆಗೆದ್ರಲ್ಲ, ನಮ್ಮ ಡೈರೆಕ್ಟರು ಶಾನ್ ಅಲಿ, ಶಾನ್ ಅವರು ಕರೆದು ಒಂದು ಪಾತ್ರ ಮಾಡಿಸಿದ್ರು ಸರ್. ಎಕ್ಸಲೆಂಟ್ ಆಗಿದೆ, ಸಖತ್ ಎಂಜಾಯ್ ಮಾಡಿದೆ, ಅನುಭವಿಸಿದೆ ಕ್ಯಾರೆಕ್ಟರ್ನ. ಬೇರೆ ಥರ ಅಂದರೆ ಮೋಸ್ಟ್ಲಿ ನೀವು ಅಂದಂಗೆ ಒಂದೊಂದು ಸಲ ನಮ್ಮನ್ನು ನಾವು ಕಾಣಿಸ್ಕೊಳ್ಳೋದ್ರ ಮುಖಾಂತರನೂ ಬೇರೆ ಬೇರೆ ಪಾತ್ರಗಳು ಸಿಗೋಂಥ ಚಾನ್ಸಸ್ ಇರುತ್ತೆ. ಗಡ್ಡ ಬಿಡ್ತಾಯಿದ್ದೀನಿ ಈಗ ಒಂದು ಪಾತ್ರಕ್ಕೆ, ಅದನ್ನು ನೋಡಿ ಬರುತ್ತೆ. ಮ್ಯಾಕ್ಸ್ ಮಾಡಿದ್ಮೇಲೆ ಒಂದು 8 ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ, ಹಾಗೆ ಗಡ್ಡ ಬಿಟ್ಟಿದ್ಮೇಲೆ ಗಡ್ಡ ಬಿಟ್ಕೊಂಡೇ ಒಂದು 5 ಪಿಕ್ಚರ್ ಬರುತ್ತೇನೋ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಇರುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಈಗಾಗಲೇ ಒಂದಷ್ಟು ಸಾಂಗ್ಸ್ಗಳು ರಿಲೀಸ್ ಆಗಿದೆ, ಸಾಂಗ್ಸ್ಗಳು ಚೆನ್ನಾಗಿ ವರ್ಕ್ ಕೂಡ ಆಗ್ತಾ ಇದೆ. ಹೌದು ಸರ್. 2 ಮ್ಯೂಸಿಕ್ ಡೈರೆಕ್ಟರ್ಗಳು ಸೇರಿ ಈ ಸಿನಿಮಾಗೆ ಒಂದು ಆಲ್ಬಮ್ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲನೂ 7 ಹಾಡುಗಳಿದೆ ಈ ಸಿನಿಮಾದಲ್ಲಿ. 4 ಹಾಡುಗಳನ್ನು ನಾನು ಮಾಡಿದ್ದೀನಿ, ಇನ್ನು 3 ಹಾಡನ್ನು ಶಶಾಂಕ್ ಶೇಷಗಿರಿ ಅವ್ರು ಮಾಡಿದ್ದಾರೆ. ಕಬ್ಬಿನ ಜಲ್ಲೆ ರಿಲೀಸ್ ಆಗಿರೋದು ನಾನು ಮಾಡಿರೋದು, ರತ್ನಿ ಶಶಾಂಕ್ ಅಣ್ಣ ಮಾಡಿರೋವಂಥದ್ದು. ಸೊ ಭಾಳ ಚೆನ್ನಾಗಿತ್ತು ಜರ್ನಿ. ಆ್ಯಂಡ್ ಸಿನಿಮಾನು ಮ್ಯಾಗ್ನಮ್ ಓಪಸ್ ಆಗಿ ಕಾಣ್ತಿದೆ. ಅಂದರೆ ಟೀಸರ್ ಕೊನೆಯಲ್ಲೂ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ಗಳಲ್ಲಿ ಬರ್ತಾ ಇದೆ ಅಂತೆಲ್ಲ ಇದೆ. ಆ ಚಾಲೆಂಜಿಂಗ್ ಇತ್ತಾ? ಎಲ್ಲ ಕಡೆಗೂ ಸೂಕ್ತವಾಗಿ ಆ ಭಾಷೆಯ ಆ ಪ್ರಾಂತ್ಯದ ಜನಕ್ಕೆ ಅದು ಮುಟ್ಬೇಕು. ತುಂಬ ಚಾಲೆಂಜಿಂಗ್ ಆಗಿತ್ತು, ನಮಗೂ ಒಂಥರ ಡಿಸ್ಕವರಿ ಥರನೂ ಇತ್ತು. ಯಾಕಂದರೆ ಕನ್ನಡ ಸಿನಿಮಾಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದವು ನಾನು ಮ್ಯೂಸಿಕ್ಕು. ಸೊ ಸಡನ್ನಾಗಿ 5 ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂದಾಗ 5 ಲಿರಿಸಿಸ್ಟ್ಗಳ ಜೊತೆ
ಬೇರೆ ಬೇರೆ ಭಾಷೆಗಳ ಸಿಂಗರ್ಗಳ ಜೊತೆ ಬಾಂಬೆ, ಕೊಚ್ಚಿನ್ನು, ಹೈದರಾಬಾದು ಎಲ್ಲ ಟ್ರಾವೆಲ್ ಮಾಡಿದ್ದು, ಅಲ್ಲೆಲ್ಲ ಹೋಗಿ ಹಾಡಿಸಿದ್ದು ಭಾಳ ಬ್ಯೂಟಿಫುಲ್ ಆಗಿತ್ತು. ಮತ್ತು ಅದರಲ್ಲಿ ಒಂದಿಷ್ಟು ಕಲಿಯಕ್ಕೆ ಸಿಕ್ತು. ಸೊ ಕರಿಕಾಡ ಅದೊಂದು ಒಂದು ಒಂದು ಹೊಸ ಡೋರನ್ನು ಓಪನ್ ಮಾಡಿಕೊಟ್ಟಿದೆ ನಮಗೆ, ಟು ಓಪನ್ ಆ್ಯಂಡ್ ಎಕ್ಸ್ಪ್ಲೋರ್ ಇನ್ 5 ಡಿಫ್ರೆಂಟ್ ವೇಸು. ಸೇಮ್ ಹಾಡು ಸೇಮ್ ಎಮೋಷನ್ನೇ ಇನ್ನೊಬ್ಬ ಲಿರಿಸಿಸ್ಟ್ ತೆಲುಗುಲಿ ಬೇರೆ ಥರ ಬರೀತಾನೆ. ಆ ಒಂದು ಸೇಮ್ ವಿಷಯವನ್ನೇ ಹೇಳೋ, ನಾವು ಯಾವಾಗಲೂ ಮೇಕಿಂಗ್ ಅಂತ ಮಾತಾಡ್ತೀವಲ್ಲ ಸಿನಿಮಾ, ಆ ಲಿರಿಸಿಸ್ಟ್ಗೆ ಎಷ್ಟು ಪ್ರೌಢಿಮೆ ಇದೆ, ಆ ಸೇಮ್ ಇಮೋಷನ್ನೇ ಅದೇ ಇದನ್ನೇ ಭಾಳ ಡೆಪ್ತಾಗಿ ಪ್ರಾಸಬದ್ಧವಾಗಿ ಅವ್ನು ತೋರಿಸೋ ರೀತಿಯಲ್ಲಿ ಆ ಹಾಡೇ ಬೇರೆ ಥರ ಕೇಳೋದು. ಆ ಒಂದು ಇದೆಲ್ಲ ಖುಷಿ ಸಿಕ್ತು ನಮಗೆ. ಸಡನ್ನಾಗಿ ಹಿಂದಿಯಲ್ಲಿ ಕೇಳಿದಾಗ ಅಯ್ಯೋ ಇದೇನು ಬೇರೆ ಥರ ಕೇಳ್ತಾ ಇದೆಯಲ್ಲ ಅಂತ, ಸೇಮ್ ಟ್ಯೂನೇ ಸೇಮ್ ಎಮೋಷನ್ನೇ, ಬಿಕಾಸ್ ಆಫ್ ದಿ ಲಿರಿಸಿಸ್ಟ್ ಆ್ಯಂಡ್ ದ ಮ್ಯಾಜಿಕ್ ಆಫ್ ದಿ. ಸೊ ಕರಿಕಾಡ ಅಂತ ಬಂದ ತಕ್ಷಣ ಸಿನಿಮಾದಲ್ಲಿ ವೀಕೆಂಡ್ ಫಿಲ್ಮ್ ಮೇಕರ್ ಸೇರ್ಕೊಂಡು ಮಾಡಿರೋ ಸಿನಿಮಾ. ನೀವುಗಳು ಫುಲ್ಲು ಪ್ರೊಫೆಷನಲ್ ಆ್ಯಕ್ಟರ್ಸ್, ದಿನ ಬೆಳಗಾದರೆ ಬಣ್ಣ ಹಚ್ತೀರಾ ಮತ್ತು ರಾತ್ರಿ ಆದರೆ ತೆಗಿಬೇಕು, ಈ ಥರದ್ದಿರುತ್ತೆ. ವೀಕೆಂಡ್ ಮಾತ್ರ ಶೂಟ್ ಮಾಡೋದು ಅಂತೆಲ್ಲ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ಹೆಂಗೆ ಅನುಗುಣ ಆದ್ರಿ? ನಿಮಗೆ ಕೇಳಿದ ತಕ್ಷಣ ಏನೋ ಸುಮ್ಮನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಆ್ಯಂಡ್ ಇವಾಗ ಟೀಸರ್ ರಿಲೀಸ್ ಆದಮೇಲೆ ಓಕೆ? ಇಲ್ಲ, ಆನ್ ಸೆಟ್ಟಲ್ಲೇ ಕೂಡ ನಮಗೆ ಯಾವತ್ತು ಕೂಡ ಇದು ನಮಗೆ ಕೆಲವೊಂದ್ಸಲ ನಾವು ತಮಾಷೆ ಮಾಡ್ತಾ ಇದ್ವಿ, ಕೆಲವೊಂದು ಪ್ಯಾಷನಿಗೆ, ಇನ್ನು ಕೆಲವೊಂದು ರೇಷನಿಗೆ ಅಂತ ಹೇಳ್ಬಿಟ್ಟು. ಸರಿನಾ? ಆ ಥರ ಇಲ್ಲ. ಅಂದರೆ ಈ ಡೈರೆಕ್ಟ್ರು ಮತ್ತು ಈ ಹೀರೋದ ಕಮಿಟ್ಮೆಂಟ್ ಹೆಂಗಿತ್ತು ಅಂದರೆ, ನಾವು ಮಾಡಿದ್ರೆ ಇನ್ನೊಂದು ಸ್ಪೆಷಲಾಗಿ ಮಾಡ್ಬೇಕು ಅನ್ನೋದು. ಆ 3 ವರ್ಷದಿಂದ ಕೂತು ಅವ್ರು ಏನು ವರ್ಕ್ ಶುರು ಮಾಡಿದ್ರು ಅಲ್ಲೇ ಇತ್ತು. ಆನ್ ಸೆಟ್ಟಲ್ಲೂ ಕೂಡ ನಂಗೆ ಡೈರೆಕ್ಟ್ರು ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮ್ಮನ್ನು ಆ್ಯಕ್ಟಿಂಗಲ್ಲಿ ಲ್ಯಾಗ್ ಆಗೋಕ್ಕೆ ಬಿಡ್ತಿರ್ಲಿಲ್ಲ. ನಂಗೆ ಇಷ್ಟೇ ಬೇಕು ಸರ್, ಇಷ್ಟೇ ಎಮೋಷನ್. ನನಗೆ ನೀವು 2 ಸೆಕೆಂಡ್ ಡ್ರ್ಯಾಗ್ ಮಾಡಿದ್ರು, ನಿಮ್ಗೆ ಇಡೀ 10 ಸೀನ್ ಇದ್ದರೆ 10 ಸೀನ್ ಸೇರಿದಾಗ 1 ನಿಮಿಷ ಡ್ರ್ಯಾಗ್ ಆಗಿಬಿಡುತ್ತೆ. ನನಗೆ 1 ನಿಮಿಷ ಬೋರ್ ಅಂತ ಲೆಕ್ಕ ಮೂವಿ ನೋಡಬೇಕಾದ್ರೆ. ಅವ್ರ ಎಡಿಟಿಂಗ್ ಮೊದಲೇ ತಲೆಯಲ್ಲಿತ್ತು, ಇದೇ ಥರ ಲುಕ್ ಬರಬೇಕು, ಈ ಎಮೋಷನ್ ಇಷ್ಟು ಪ್ರೊಡ್ಯೂಸ್ ಆದರೆ ಸಾಕಂತ ಹೇಳ್ಬಿಟ್ಟು ಈ ಒಂದು ಪ್ರಿಪ್ರೇಷನ್ ಇತ್ತು. ಅವು ನಂಗೆ ತುಂಬ ಹೌದಲ್ಲ, ನಾನು ಇದುವರೆಗೆ ಏನು ಆ್ಯಕ್ಟಿಂಗ್ ಮಾಡ್ತಿದ್ದೆ, ನಾನು ಇದನ್ನು ಹಿಂಗೂ ಮಾಡ್ಬೋದಲ್ಲ ಅಂತ ನಂಗೆ ಅನಿಸಿದ್ದು ಇದೆ. ಒಂದು ರೀತಿ ನಂಗೆ ನಂಗೆ ಒಂಥರ ಲೆಸನ್ ಇದ್ದಂಗೆ. ಸೊ ಆ ಥರ ಶಾರ್ಪಾಗಿ ಮಾಡಿದಂಥ ಒಂದು ಟೀಮ್ ಇದು. ಎಲ್ಲೂ ಆ ಥರ ಅನಿಸಿಲ್ಲ. ಮತ್ತು ಡಬಲ್ ಕಾಲ್ ಶೀಟ್ ಸರ್, ಸಂಡೇ ಅಂದರೆ ಡಬಲ್ ಕಾಲ್ ಶೀಟು. ನೀವೇನು 10 ಸಂಡೇ ಮಾಡಿದರೆ 20 ಡೇ ವೀಕ್ ಡೇ ಮಾಡುವಂಥ ಶೂಟ್ ಅದು. ನಾನು ಮೊನ್ನೆ ತಮಾಷೆ ಮಾಡ್ತಿದ್ದೆ, ಇವಾಗ ಸಂಡೇ ಮಾಡಿದ ಶೂಟಲ್ಲಿ ಒಂದು ಚಿಕ್ಕ ಮೂವಿ ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು. ಸರಿನಾ? ಆದರೆ ಏನೇ ಆಗಲಿ, ಅವ್ರಿಗೊಂದು ವರ್ಕ್ ಇದೆ, ಅವ್ರ ಪ್ಯಾಷನ್ ಮಾಡಲೇಬೇಕನ್ನೋದು ಒಂದು ತುಡಿತ ಏನಿದೆ, ಅದು ಈಗ ಕರಿಕಾಡ್ ಆಗಿಬಿಟ್ಟು ಟೀಸರ್ ನೋಡಿದಾಗ, ಸಾಂಗ್ ನೋಡಿದಾಗ ಎಲ್ಲೂ ಕೂಡ ಯಾರಿಗೂ ಮೋಸ ಆಗಿಲ್ಲ ಅಂತ ಅನಿಸಿದೆ ನನಗೆ. ಇವನ್ಗೂ ಐಟಮ್ ಸಾಂಗಲ್ಲೂ ಕೂಡ ನಂಗೆ ಆ ಜೂನಿಯರ್ಸ್ ಅಷ್ಟೊಂದು ಜನ ನೋಡಬೇಕಾದ್ರೆ ಒಂದು ಆ ರಿಚ್ನೆಸ್ ನನಗೆ ತುಂಬ ಸೂಪರ್ ಅಂತ ಅನ್ನಿಸ್ತು ನನಗೆ. ಅಲ್ಲ, ಸಂಡೇ ನಮಗೆ ಸಿಗೋದೊಂದು ಸಂಡೇ. ಇನ್ನೂ ಒಂದಿರುತ್ತೆ ಆಪೋಸಿಟ್ ರಿಯಾಕ್ಷನ್. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಇರುತ್ತೆ ಮನೆಯಲ್ಲಿ. ಇವರು ಹೋಗಿ ಚಿಕ್ಕಮಂಗ್ಳೂರು ಹತ್ರ ಸಕ್ರೆಪಟ್ಟಣ, ಅಲ್ಲಿ ಒಂದಷ್ಟು ಮೇಜರ್ ಪೋರ್ಷನ್ಸು, ಆಮೇಲೆ ಅಲ್ಲೆಲ್ಲೋ ಚಿಕ್ಕಮಂಗ್ಳೂರಲ್ಲಿ ಬೆಟ್ಟ ಗುಡ್ಡ, ಅದು ಸರ್ ಎಲ್ಲ ಸಂಡೇಗಳು ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಆಯಿತಾ? ನಮಗೇನು ಡಬಲ್ ಬ್ಯಾಟ ಇಲ್ಲ. ಆಯಿತಾ? ಬೆಳಗ್ಗೆ ಬಂದರೆ ರಾತ್ರಿವರೆಗೂ ರುಬ್ಕೋ, ಸಿಂಗಲ್ ಬಾಟ. ಅದೇ ಇವ್ರು ಅಂದಂಗೆ ರೇಷನ್ನು ಪ್ಯಾಷನ್ನು ಅಂದರೆ ಈ ಸಿನಿಮಾದಲ್ಲಿ ಜಾಬು ಸ್ಯಾಟಿಸ್ಫೈ ಇದೆ, ಜೇಬು ಸ್ಯಾಟಿಸ್ಫೈ ಇದೆ. ಎರಡಕ್ಕೂ ಒಳ್ಳೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಪಾತ್ರ ಚೆನ್ನಾಗಿರೋದ್ರಿಂದ, ಆಮೇಲೆ ಅವ್ರು ತೆಗಿಯೋ ವಿಧಾನ ಚೆನ್ನಾಗಿರೋದ್ರಿಂದ ನಮ್ಗೆ ಇನ್ವಾಲ್ವ್ ಆಗ್ಬಿಟ್ಟಿವೆ ಅಷ್ಟೇ. ಎಲ್ಲರಿಗೂ ಅಷ್ಟೇ ಸರ್, ನೀವು ಚೆನ್ನಾಗಿ ತೆಗಿತಿದ್ದೀರಿ ಅಂದಾಗ ಎಲ್ಲಿಲ್ಲದ ಇಂಟ್ರೆಸ್ಟ್ ನಾವೇ ತೋರಿಸ್ಬಿಡ್ತೀವಿ. ಬಂದು ಇನ್ವಾಲ್ವ್ ಆಗೋದು, ನಾನು ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಇಂಪ್ರೂವೈಸೇಷನ್ ಮಾಡ್ಬೋದಾ ಅಂತ. ಸ್ವಲ್ಪ ಹಂಗೂ ಹಿಂಗಿದೆ ಅಂದಾಗ ಏನೋ ಮಾಡ್ತಿದ್ದಾರೆ ಪಾಪ, ನಾವು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಮಾಡೋಣ ಅಂದ್ಬಿಟ್ಟು ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡೋದಕ್ಕೆ ಹೊರಟ್ಬಿಡ್ತೀವಿ. ಬಟ್ ಇದರಲ್ಲಿ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಏನೂ ಇಲ್ಲ. ಒಂದು ಒಳ್ಳೆ ಒಗ್ಗಟ್ಟಿದೆ, ಪ್ಯಾಷನ್ ಇದೆ, ಸಾಕಿಷ್ಟು ಸಾಕು. ಏನೋ ಒಂದು 2-3 ಸಂಡೇ ಮನೇಲಿ ಸ್ವಲ್ಪ ಹಂಗೂ ಹಿಂಗೂ ಬ್ಯಾಲೆನ್ಸ್ ಮಾಡ್ಕೊಂಡ್ರು ಸಿನಿಮಾ ಅಂತೂ ಸಖತ ಮಾಡಿದ್ದೀವಿ. ಖುಷಿ ಆಗ್ತಾರೆ ಸರ್. ನಮ್ಮ ಎಲ್ಲ ಪಾತ್ರಗಳನ್ನೂ ಇಷ್ಟಪಡ್ತಾರೆ. ನಿಮಗೆ ಟ್ರೈಲರ್ ಕಟ್ ಮಾಡ್ಬೇಕಂದ್ರೆ ನೀವು ಟ್ರೈಲರ್ ನೋಡಿ ಸರ್. ಬೇರೆ ಟ್ರೈಲರ್ಗಳೆಲ್ಲ ಒಂದು ಕಾಂಪೋಸಿಷನ್ನು ಗುಂಪಾಗಿರುತ್ತಲ್ಲ, ಮಾಸ್ ತೋರಿಸ್ತಾ ಇರೋದು. ಇದರಲ್ಲಿ ಒಂದೊಂದು ಕ್ಯಾರೆಕ್ಟರ್ದೇ ಇದೆ. ನೀವು ಟ್ರೈಲರ್ ಪ್ಲೇ ಮಾಡಿ, ಬಲರಾಜ್ ವಾಡಿ, ಯಶ್ ಶೆಟ್ಟಿ, ಆಮೇಲೆ ಹೀರೋಯಿನ್ನು, ಆಮೇಲೆ ನಂದು, ಈ ಥರ ಒಂದೊಂದೇ ಏನಕ್ಕೆ ಒಂದೊಂದೇ ತೋರಿಸ್ತಾರೆ ಅಂದರೆ ಒಂದೊಂದಕ್ಕೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಅದರ ಹಂಗೆ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಪ್ರಾಮುಖ್ಯತೆ ಇದ್ದಿದ್ದಕ್ಕೆ ಟ್ರೈಲರ್ನ ಕಟ್ ಮಾಡೋದಕ್ಕೆ ಪ್ರವೋಕ್ ಮಾಡ್ತವ್ರಿಗೆ. ಯಾವುದು ಒಂಥರ ಲೂಸ್ ಬ್ಲಾಕ್ ಇಲ್ಲ ಅಥವಾ ಪೊಳ್ಳು ಕ್ಯಾರೆಕ್ಟರ್ಸ್ ಇಲ್ಲ. ಎವ್ರಿಥಿಂಗ್. ಚಂದ್ರಪ್ರಭಾ, ಸೂರಿ ಸಖತ್ತಾಗಿದೆ ಸರ್. ಒಂದು ಕಮ್ಮಿ ಕೊಡಲ್ಲ ಕುಳೆ. ನಾವು ಸಖತ್ ಕಾಮಿಡಿ ಮಾಡಿದ್ದೀವಿ ಸಿನಿಮಾದಲ್ಲಿ. ಹಂಟಿಂಗ್ ಅನ್ನೋದು ಮೇನ್ ಥೀಮು. ಸೊ ಕಾಡಲ್ಲಿ ಹಂಟ್ ಮಾಡೋದು, ಒಂದು ವೈಲ್ಡ್ ಬೋರು,
ಅಥವಾ ಕಾಡು ಹಂದಿ ಅಂತ ಏನು ಹೇಳ್ತೀವಿ, ಅದ್ರ ಹಂಟಿಂಗ್ ಸೀಕ್ವೆನ್ಸು ಇವಾಗೆಲ್ಲ ನಿಂತೋಗಿದೆ. ಬಟ್ ಆಗಿನ ರೀಜನಲ್ಲಿ ಅದೇ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲಿನ ಜನಗಳಿಗೆ. ಸಂಜೆ ಆಯಿತು ಅಂದರೆ ಹಂಟು ಮಾಡೋದು, ಅದನ್ನು ಮಾಮೂಲಿ ಮಾಂಸ ಎಲ್ಲ ಬಿಡಿಸಿ ತಿಂತ ಒಂದು ಡ್ರಿಂಕ್ ಹಾಕೋದು, ಈ ಥರದ್ದು ನಿಂತಿತ್ತು. ಸೊ ಆ ಥರದ್ದು ಕಥೆಗಳನ್ನು ನೀವು ಯಾವ್ದಾದ್ರು ಕೇಳ್ಕೊಂಬಂದಿದ್ದು ರಿಲೇಟಬಲ್ ಫ್ಯಾಕ್ಟರ್ ಅಂತ ಅನಿಸ್ತಾ? ಸರ್ ನಾವೆಲ್ಲ ಸ್ವಲ್ಪ ಸಿಟಿ ಆ ಥರ ಬೆಳೆದವ್ರು ನಾವೆಲ್ಲ. ನಮ್ಮ ಕಡೆ ಕಾಡು ಅಂದರೆ ಆ ಥರ ಹಂದಿ ಬೆಳೆಸ್ಕೊಂಡು ಹೋಗೋದೆಲ್ಲ ನಾನು ಕೇಳಿಲ್ಲ. ಬಟ್ ಕತೆ ಕೇಳಿದೆ. ಹಂದಿನ ನೀವು ಬೇರೆ ಏನು ಪ್ರಾಣಿ ಹಿಡಿತೀರಲ್ಲ, ಹಂಗೆ ಹಿಡಿಯೋಕ್ಕಾಗಲ್ಲ ಅದನ್ನು. ಸೊ ಅದನ್ನು ಒಂದು 50-60 ಜನ ಸೇರಿಕೊಂಡು ಬೆರೆಸ್ಕೊಂಡು ಬರಬೇಕಂದ್ರೆ ಬಬ್ಬೊಡ್ಕೊಂಡು ಅಂತ ಬೆರೆಸ್ಕೊಂಡು ಅದು ಎದ್ದು ಬರಬೇಕು. ಅದಕ್ಕೆ ಏನು ಶೂಟ್ ಮಾಡೋರು ಕೂಡ ಒಂದು ಪ್ಲೇಸಲ್ಲಿ ನಿಂತಿರಬೇಕು. ಯಾಕಂದರೆ ಅವರೆಲ್ಲ ಹಂಗೆ ಅಷ್ಟು ಜನ ಸುತ್ತ ಹಿಂಗೆ ಬಂದರೆ ಅದು ಹಿಂಗೇನೆ ಓಡಬೇಕು. ಯಾಕಂದರೆ ಅವರೆಲ್ಲ ಹಿಂಗೆ ಬರ್ತಿದ್ದಾರಲ್ವಾ, ಅದು ಹಿಂಗೇನೆ ಓಡಬೇಕಂದ್ರೆ ಅವರು ಅದಕ್ಕೆ ಮೊದಲೇ ಅಲ್ಲಿ ರೆಡಿ ಆಗಿರಬೇಕು. ಆ ಥರ ಏನೋ ಒಂದು ಇದೆ, ಆ ಥರ ಎಲ್ಲ ಇದೆ. ಬಟ್ ಎದುರಿಗೆ ಸಿಗಲೇಬಾರ್ದು, ಎದುರಿಗೆ ಸಿಗಲೇಬಾರ್ದು, ಎಲ್ಲ ಬಿಚ್ಚಾಕ್ಬಿಡುತ್ತೆ ಅಂತ ಇದೆಲ್ಲ ಕೇಳಿದ್ದು. ನಾವು ಯಾವುದು ಮಾಡಿಲ್ಲ ಇದನ್ನೆಲ್ಲ, ಸರಿನಾ? ಮತ್ತೆ ಮೂವಿಲೇ ನೋಡಿದ್ದು ನಾವು. ಕಾಂತಾರ ಆಗಿರ್ಬೋದು, ಧೈರ್ಯಂ ಸರ್ವತ ಸಾಧನಂ, ಗಾಳಿಪಟ, ಇದರಲ್ಲೇ ನೋಡಿದ್ದು ನಾವು. ಬಟ್ ಒಂದು ಖುಷಿ ಏನಂತಂದರೆ ನಮ್ಮ ಊರ ಕಡೆ ಎಲ್ಲ ಭತ್ತದ ಗದ್ದೆಗೆ ಇದು ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಕೋಲಿಗೆ ಇದೇನು ಬಟ್ಟೆ ಗಿಟ್ಟೆ ಹಾಕ್ಬಿಟ್ಟು ಒಂದು ಮಡಿಕೆ ಇಟ್ಬಿಟ್ಟು ಚಿತ್ರ ಬಿಡಿಸ್ಬಿಟ್ಟು ಅದು ಹಿಂಗೆ ಆಡ್ತಾನೆ ಇರುತ್ತೆ ಹಂಗೆ. ಬಟ್ ಇಲ್ಲಿ ಜೋಳದ ಗದ್ದೆಯಲ್ಲಿ ಕೆಳಗಡೆ ಏನು ತಂತಿಗೆ ಡಬ್ಬಿ ಕಟ್ಬಿಟ್ಟು ಅದರೊಳಗಡೆ ಕಲ್ಲು ಹಾಕಿಟ್ಟಿರ್ತಾರೆ. ಏನೋ ಟಚ್ ಕಟ್ 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 ಸೌಂಡ್ ಆಗಿಬಿಡುತ್ತೆ. ಏನೊಂದು ಬಂತು, ಏನೊಂದು ಇದು ಅಂತ ಹೇಳ್ಬಿಟ್ಟು. ಇದೆಲ್ಲ ಆ ಊರಿನ ಒಂದು ವೈಶಿಷ್ಟ್ಯ. ಅದು ಎಲ್ಲ ಕಡೆ ನೋಡೋಕೆ ಸಿಗಲ್ಲ. ಇದೆಲ್ಲ ಚೆನ್ನಾಗಿತ್ತು. ಇದೆಲ್ಲ ಇದೆ. ಅದೇ ನಾನು ಅದಲ್ಲಿ ಜೋಳದ ಗದ್ದೆಯಲ್ಲಿ ನೋಡಿದ್ದು ನಾನು ಅದನ್ನು. ಈ ಸೀನ್ಸಲ್ಲಿ ನಿಮಗೆ ಚಾಲೆಂಜ್ ಏನು ಗೊತ್ತಾ ಸರ್, ಇವರು ಮೇಕಿಂಗ್ ಮಾಡುವಾಗ ಅದರಿಂದ ಓಡಿಸ್ತಾರೆ ನಮ್ಮನ್ನು, ಹಿಡಿಯೋದಕ್ಕೆ ಓಡಬೇಕಲ್ಲ. ನಿಮಗೆ ಅದು ಭಯಪಟ್ಟು ಓಡ್ತಿರ್ಬೋದು, ಬಟ್ ಅದು ಭಯಪಟ್ಟು ಅದು ಹೆಂಗೆ ಬೇಕಾದ್ರೂ ಟರ್ನ್ ಆಗಿ ಏನಂತಾರೆ ಒಂದು ವೈಲೆಂಟಾಗಿ ಅದು ಬಂದರೂ ಬಂದ್ಬಿಡ್ಬೋದು ಮೇಲಕ್ಕೆ. ಬಟ್ ಇಲ್ಲಿ ಏನಂದರೆ ಇವರು ಮೇಕಿಂಗ್ ಮಾಡುವಾಗ ಗದ್ದೆಯಲ್ಲಿ ಓಡಬೇಕಲ್ಲ, ಅದು ತುಂಬಾ ನಮಗೆ ಟಾರ್ಚರ್ ಆಗೋಯ್ತು ಸರ್. ಕಬ್ಬು ಜೋಳದ್ದು ಸರ್. ಜೋಳದ್ದು ಏನು ಗೊತ್ತಾ ಸರ್, ಕಬ್ಬಿಂದು ಎಲೆ ಕೊಯ್ಯುತ್ತೆ, ಜೋಳದ್ದು ಕಾಲು ಹರ್ಟ್ ಮಾಡುತ್ತೆ ಸರ್. ಎಷ್ಟು ಗಾಯ ಮಾಡ್ಕೊಂಡಿದ್ದೀವಿ ಆದರೆ. ಬಟ್ ಹೀರೋಗೆ ಅವರು ಮೂಲತಃ ಫಾರ್ಮಿಂಗ್ ಬ್ಯಾಕ್ಡ್ರಾಪು, ಅವರಲ್ಲೆಲ್ಲ ಓಡಾಡಿ ಅಭ್ಯಾಸ ಇದೆ. ಬರೀ ಕಾಲಲ್ಲಿ ಓಡಬೇಕು. ನಾನು ಚಂದ್ರಪ್ರಭಾ ನಾವೆಲ್ಲ ಅಯ್ಯಯ್ಯೋ ಈ ಸಾರಿ ಯಾರನ್ನ ಕತೆ ಹೇಳುವಾಗ ಸರ್ ಓಡೋದೇನೇ ಇದೆಯಾ ಗದ್ದೆ ಒಳಗಡೆ ಹೊಲದಲ್ಲಿ ಏನಾದರೂ ಅಂತ ಕೇಳ್ಬೇಕು ನಾವು. ಒಂದೊಂದು ಸಿನಿಮಾ ಆಗ್ತಾ ಕಂಡೀಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಫೈಟ್ ಮಾಡಲ್ಲ ಸರ್, ಮಾಡಿದ್ರು ಕೆಳಕ್ಕೆ ಬೀಳಲ್ಲ ಹಿಂಗೆ ಹೇಳ್ತೀವಲ್ಲ ಹಂಗೆ ಹುಷಾರು. ಬಟ್ ಮಾಡ್ತೀವಿ ಚಾಲೆಂಜಿಂಗು. ಬಟ್ ಸಖತ್ತಾಗಿ ಮಾಡಿದ್ದೀವಿ ಸರ್. 2-3 ಆ್ಯಂಗಲ್ ಇಟ್ಟಿದ್ದಾರೆ. ನೀವೇನು ಚೀಟ್ ಮಾಡೋಕ್ಕಾಗಲ್ಲ, ಓಡಬೇಕು, ಲೈವಾಗಿ ಓಡಬೇಕು. ಆಮೇಲೆ ಕೆಲವೆಲ್ಲ CG ಶಾರ್ಟ್ಸಲ್ಲಿ ನಾವು ಅಲ್ಲಿದೆ ಅನ್ನೋ ಥರನೇ ಅದ್ರ ಮೇಲೆ ಜಂಪ್ ಮಾಡೋದಾಗಲಿ, ಹಿಡಿಯೋಕ್ಕೆ ಹೋಗೋದಾಗಲಿ. ಅದನ್ನು ಕೇಳಬೇಕು ಆ್ಯಕ್ಚುಲಿ. ಅಂದರೆ ಟೀಸರ್ ನೋಡಿದಾಗ ಕಾಡು ಹಂದಿದು CG ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಸುಮಾರು ಸಿನಿಮಾಗಳಲ್ಲಿ CGಗಳೇ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದಿಲ್ಲದೆ ಆ್ಯಕ್ಟ್ ಮಾಡಬೇಕು. ಅದೆಲ್ಲವೂ ಸಿಂಕ್ರನೈಸ್ಡ್ ಆಗಿ ಸಿನಿಮಾದಲ್ಲಿ ಕರೆಕ್ಟಾಗಿ ಕಾಣಿಸ್ಬೇಕು. ಒಬ್ಬ ಒಂದು ಕಡೆ ನೋಡಿ, ಇನ್ನೊಂದು ಕಡೆ ನೋಡಿದ್ರೆ ಹೋಯ್ತದು. ಪಾಪ CG ಚೆನ್ನಾಗಿ ಮಾಡಿದ್ರು ಅದಕ್ಕೆ ಅರ್ಥನೇ ಇರೋದು. ಕೋಆರ್ಡಿನೇಷನ್, ಇಮ್ಯಾಜಿನೇಷನ್ ತುಂಬ ಇಂಪಾರ್ಟೆಂಟ್ ಒಬ್ಬ ಆ್ಯಕ್ಟ್ರಿಗೆ ಅಂತ ಹೇಳ್ತೀವಲ್ಲ, ತುಂಬ ಇಂಪಾರ್ಟೆಂಟ್. ಹೌದು ಸರ್. ಆಮೇಲೆ ಅದರ ಮೇಲೆ ನಾವು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ನಾವು ಏನೇನೆಲ್ಲ ಇವಾಗ್ತಾ ಇದೀವಿ, ಮಚ್ಚಾಗ್ಬೋದು, ಬಾಣ ಆಗ್ಬೋದು, ಇವೆಲ್ಲ ನಿಮಗೆ ನಿಜವಾಗ್ಲೂ ಒಂದು 10-12 ನಿಮಿಷ ಒಂದು ಪ್ಯಾಕೇಜ್ ಇದೆ ಸರ್ ಹಿಡಿಯೋದು. ನಿಮಗೆ ಗೊತ್ತಿರುತ್ತೆ, ನೀವು RR ಅದು ಆ ಪೋರ್ಷನ್ ಸರ್. ನಿಮಗೆ ಥಿಯೇಟ್ರಲ್ಲಿ ಆ ಸೌಂಡಿಗೆ ಥಿಯೇಟ್ರಿಗಲ್ಲಿ ಡಿಸೈನ್ಡ್ ಸರ್ ಇದು. ಇಲ್ಲೆಲ್ಲೋ ಹೊಲದಲ್ಲಿ ಬರ್ತಾರೋ ಸೌಂಡು, ಅಲ್ಲೆಲ್ಲೋ ಬಾಣ ಬಿಟ್ಟಿರೋ ಸೌಂಡು, ಬೀಳೋದು, ಇವೆಲ್ಲ ಹೇಗೆ ಕಾಣಿಸ್ತಾ ಇರುತ್ತೆ ಅಂದರೆ ನಿಮಗೆ ಥಿಯೇಟ್ರಲ್ಲಿ ನಿಮ್ಮನ್ನು ಹೋಲ್ಡ್ ಮಾಡಿಬಿಡುತ್ತೆ, ಅಟೆನ್ಷನ್ ಹೋಲ್ಡ್ ಮಾಡಿಬಿಡುತ್ತೆ. ಸೊ ನಾನು ತುಂಬ ಎಕ್ಸ್ಪೀರಿಯನ್ಸ್ ನನಗೆ ಡಬ್ಬಿಂಗ್ ಮಾಡೋವಾಗ್ಲೂ. ಸೊ ಇವರೆಲ್ಲ ಬಿಟ್ಸ್ ಆ್ಯಂಡ್ ಪೀಸಲ್ಲಿ ಸಿನಿಮಾಗಳನ್ನು ನೋಡಿರ್ತಾರೆ, ಅಥವಾ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿರ್ತಾರೆ, ಆ್ಯಕ್ಟ್ ಮಾಡ್ಬೇಕಾದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಬಟ್ ನೀವು ಮ್ಯೂಸಿಕ್ ಮಾಡಬೇಕಾದ್ರೆ ಗೊತ್ತಿಲ್ಲ. ಹೌದಾ? ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಶಶಾಂಕ್ ಶೇಷ್ಗಿರಿ ಮಾಡಿರೋದು, ಕೆಲವು ಪೋರ್ಷನ್ಸ್ ಮಾಡಿರ್ತೇನೆ. ಓಕೆ. ಹಾಗೆ. ಸೊ ಬಟ್ ಹೋಲ್ ಸಿನಿಮಾ ನೋಡಿದ್ರಾ ನೀವು? ಒಂದು 10 ಮಿನಿಟ್ಸ್ ನೋಡಿದ್ದೀನಿ. ಕೆಲವು ಒಂದು 10 ಮಿನಿಟ್ಸ್ ಅಷ್ಟು ನಾನು ಮಾಡಿದ್ದೀನಿ. 2 ಗಂಟೆಲ್ಲ 10 ನಿಮಿಷ ನೋಡಿದ್ದೀನಿ ಅಷ್ಟು. ನಾವೇ ಡಬ್ಬಿಂಗ್ ಮಾಡಬೇಕು ಅಷ್ಟೇ. ಟ್ರೈಲರ್ ಬಿಟ್ಟರೆ ನಾವು ಅರ್ಧ ನೋಡ್ದಂಗೆ. ಏನಕ್ಕೆ ಈ ಪ್ರಶ್ನೆ ಕೇಳಕ್ಕೆ ಬಂದೆ ಅಂತಂದರೆ, ಬಿಫೋರ್ ಆಡಿಯನ್ಸ್ ಆ ಸಿನಿಮಾನ ನೋಡಿದರೆ ವಾಟ್ ಈಸ್ ದ USP ಆಫ್ ದ ಫಿಲಮ್? ನಿಮ್ಗೆ ಏನು ಅನಿಸುತ್ತೆ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಇದ್ರದ್ದು ಅಂತ ಕೇಳಕ್ಕೆ ಬಂದೆ. ತುಂಬ
ಟೈಟ್ ಆಗಿದೆ ಸಿನಿಮಾ ಅನ್ಸುತ್ತೆ ನನಗೆ. ಅಂದರೆ ಅವರು ಹೊಸಬ್ರು ಅಂತ 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 ಹೇಳೋಕ್ಕೆ ಯಾವ ಇದು ಇಲ್ಲ. ನೀವು ನೋಡಿದ್ರೆ ಇವರು ಹೊಸಬ್ರು ಅಲ್ವಲ್ಲ, ತುಂಬ ಅಂದರೆ ಹೊಸಬ್ರು ಅಂತ ಯಾವಾಗ ನಾವು ಹೇಳೋದು ಏನೋ ಒಂದು ಕಮ್ಮಿ ಇದೆ, ಏನೋ ಲೋಪದೋಷ ಇದೆ, ಅವಾಗ ಹೊಸಬ್ರು ಅದಕ್ಕೋಸ್ಕರ ಅದು ಮಾಡಿಲ್ಲ. ಬಟ್ ಆದಷ್ಟು ನನಗೆ ಗೊತ್ತಿರೋಂಗೆ ಎಲ್ಲ ಭಾಗಗಳಲ್ಲಿ ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, DA ಇರ್ಬೋದು, VFX ಇರ್ಬೋದು, ಆ್ಯಕ್ಟರ್ಸಿಂದ ಆ್ಯಕ್ಟಿಂಗ್ನ ತಗ್ಸಿರೋ ರೀತಿಯಲ್ಲಿರ್ಬೋದು, ತುಂಬ ಮೆಚೋರ್ಡ್ ಆಗಿ ಕೆಲಸವನ್ನು ವೆಂಕಟೇಶ್ ಅವ್ರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ. ಆ್ಯಂಡ್ ರ್ಯಾಂಡಮ್ ಆಗಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಕೇಳುವಂತಹ ಕ್ವಶನ್ ಬಿಟ್ಟು ಈ ಸಿನಿಮಾದಲ್ಲಿ ಕರಿಕಾಡದಲ್ಲಿ ಒಂದೇನಾದರೂ ಬೇರೆ ಒಂದು ವಿಷಯ ಮಾಡಿದ್ದೀನಿ ಅನ್ನೋದಾದರೆ ಬೇರೆ ಸಿನಿಮಾಗಳಿಗೆ ಬಿಟ್ಟು ಯಾವುದು, ವಾಟ್ ಇಸ್ ಇಟ್? ಓಕೆ, ಬೇರೆ ಸಿನಿಮಾ ಬಿಟ್ಟಿದಲ್ಲಿ ಮಾಡಿದ್ದೀನಿ ಅಂತಂದರೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಹಳ್ಳಿ ನೋಡಿದ್ದೀನಿ ನಾನು. ನೋಡದೇ ಇರುವಂಥ ಪ್ಲೇಸು ತುಂಬ ಸಕ್ಕರೆ ಪಟ್ಟಣಗಿಂತ ಒಳಗೆ ತುಂಬ ಚೆನ್ನಾಗಿರೋದು. ಯಾಕಂದರೆ ಇವ್ರ ಸ್ವಂತ ಜಾಗದಲ್ಲಿ 3 ಎಕರೆ ಜೋಳದ ಗದ್ದೆನ ಹಾಕ್ಬಿಟ್ಟು ಶೂಟಿಂಗ್ ಅಂತಲೇ ಇಟ್ಟು ಆ ಪರಿಸರ, ಆ ಹಟ್ಟು, ನಮ್ಗೆ ಆ ಥರ ಪರಿಸರದಲ್ಲಿ ಬೆಳೆದು ಗೊತ್ತಿಲ್ಲ ನಮಗೆ, ನಾವು ನೋಡಿಲ್ಲ ಅದನ್ನು. ಮಧ್ಯಾಹ್ನ ಊಟ ಆದರೆ ಸಾಕು ಹೋಗ್ಬಿಟ್ಟು ಆ ಹಟ್ ಮೇಲ್ಗಡೆ ಹೋಗ್ಬಿಟ್ಟು, ಅದು ಸೆಟ್, ಅದು ಆ್ಯಕ್ಚುಲಿ ಅದು ರಿಯಲ್ ಸೆಟ್ ಹಾಕಿದ್ದು. ಆ ಥರನೇ ಹಟ್ ಮೇಲ್ಗಡೆ ಹೋಗ್ಬಿಟ್ಟು ಮಲಗಿಬಿಡೋರು, ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಆ ಆನಂದನೇ ಬೇರೆ. ಬೇರೆ ಎಲ್ಲೂ ಕೂರಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಹಟ್ ಮೇಲೆ ಹೋಗ್ಬಿಟ್ಟು ಬಿದ್ದುಬಿಡೋಣ, ಒಂದು ನಿದ್ದೆ ಮಾಡಿಬಿಡೋಣ ಅಂತ ಅನಿಸ್ಬಿಡೋದು. ಸೊ ಅದೊಂದು ಒಳ್ಳೆ ಅನುಭವ ಅದು. ಮಾತಾಡೋದಕ್ಕೂ ಕೂಡ ಒಂದು ಚಾಲೆಂಜಿಂಗ್ ಅಲ್ವಾ, ತುಂಬ ಅಥೆಂಟಿಕ್. ಅದೇ ಕನ್ನಡ ಇರುತ್ತೆ, ಚಿಕ್ಕ ಸ್ಲ್ಯಾಂಗ್ ಚೇಂಜಸ್ ಇರುತ್ತೆ. ಆನ್ ಸೆಟ್ ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆನ್ ಡಬ್ಬಿಂಗ್ ಮಾಡಬೇಕಾದ್ರೆ ನಾವು ಅಲ್ಲಲ್ಲಿ ಇದು ಈ ಥರ ಬರಬೇಕು, ಈ ಥರ ಬರ್ಬೇಕಂತ ಹೇಳ್ಬಿಟ್ಟು ಅದು ನೀಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿದೆ. ಅದನ್ನು ಸರ್ ನನಗೆ ನಿಜವಾಗ್ಲೂ ಒಂದು ನಾನು ಮಾಡಿಲ್ಲ ಈ ಫಿಲ್ಮಲ್ಲಿ ಅನುಭವ ಏನು ಅಂತಂದರೆ, ಇದು ನೇಟಿವಿಟಿ ಬೇಸ್ಡ್ ಸರ್, ರೂಟೆಡ್ ಸಿನಿಮಾ. ಈ ಕಥೆನ ಹೇಳಬೇಕಾದ್ರೆ ನಿರ್ದೇಶಕನ ಜಾಣ್ಮೆ ಏನು ಅಂದರೆ, ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಇದು. ಏನಂತಾರೆ, ದಿನನಿತ್ಯದ ಕ್ರಿಯೆ. ಒಬ್ಬ ಬೇಟೆ ಆಡೋಕ್ಕೆ ಹೋದರೆ ಹೆಂಗಿರುತ್ತೆ, ಒಬ್ಬ ಫಾರ್ಮಿಂಗ್ ಮಾಡೋಕ್ಕೆ ಹೋದರೆ ಹೆಂಗಿರುತ್ತೆ, ಆಲೋಚನೆಗಳು ಹೇಗಿರ್ತವೆ, ಅವನ ದಿನನಿತ್ಯದ ಕೆಲಸಗಳೇನಿರುತ್ತೆ, ಅದ್ರ ಮುಖಾಂತರ ಸೀನ್ಗಳು ಹೇಳಿದ್ದಾರೆ ಸರ್. ನೋ ಡೈಲಾಗ್ ನಿಂತ್ಕೊಂಡ್ಬಿಟ್ಟು ನಾನು ಒಪ್ಸೋದು, ಅವರೇನೋ ಹೇಳೋದು, ನಾನು ಎಮೋಷ್ನಲ್ ಆಗೋದು, ಇದಲ್ಲ. ತುಂಬಾ ನೇಟಿವಿಟಿನ ಹೆಜ್ಜೆಜ್ಜೆಗೂ ತಿಳಿಸೋವಂಥ ಒಂದು ಸಿನಿಮಾ. ಈಗ ನನಗೆ ಒಂದು ಸೀನಲ್ಲಿ ಕೆರೆ ಹತ್ರ ನಾನು ನೀರು ಮುಳುಗಿರ್ತೀನಿ, ಎದ್ದು ಬರ್ತೀನಿ. ಡೈರೆಕ್ಟ್ರು ಸ್ಪಾಟಿಗೆ ಕರೆಸ್ಬಿಟ್ಟು ಬೆಳಗ್ಗೆನೇ ಫಸ್ಟ್ ಶಾಟು ಸರ್, 8:30 9 ಗಂಟೆ ಬ್ರೇಕ್ಫಾಸ್ಟ್ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ. ಅಂದರೆ ಸರ್ ನಿಮ್ಮದೇ ಶಾಟು ಸರ್, ಒಂದ್ಸಲಿ ಹೋಗಿ ಮುಳುಗ್ಬಿಟ್ಟು ಬಂದ್ಬಿಡಿ. ಸರ್ ಪಾಚಿ ಹುಲ್ಲೆಲ್ಲ ಇದೆ ಸರ್, ಏನು ಹೇಳ್ತಾ ಇದ್ದೀರಾ ಸರ್, ಒಂದು ಬಕೆಟಲ್ಲಿ ತೊಗೊಂಬಂದು ಹಾಕಿ ಸರ್, ಬೇಕಾದ್ರೆ ಅಲ್ಲಿಂದ ನಡ್ಕೊಂಬರ್ತೀನಿ ಅಂದರೆ, ಇಲ್ಲ ಸರ್ ನೀವು ಮುಳುಗಿ ಎದ್ದು ಬನ್ನಿ. ಇಳಿಸಿದ್ದಾರೆ ಸರ್ ಕೆರೆ ಒಳಗೆ, ನನ್ನ ಕೆರೆ ಒಳಗಡೆ ಇಳಿದು ಮುಳುಗ್ಬಿಟ್ಟು ಎದ್ದು ಬಂದು ಸೀನು ಹಂಗೆ ಅದೇ ಫೀಲ್ ಬೇಕು ಅಂತ ಆಯಿತಾ. ಆಮೇಲೆ ಒಂದು ಸೀನಲ್ಲಿ ಶೇವ್ ಮಾಡಿಸ್ಕೊತಾ ಇರ್ತೀನಿ, ಕ್ರೀಮ್ ಹಚ್ಕೊಂಡಿರ್ತೀನಿ. ಯಾರೋ ಕರೆದ್ರು ಅಂದರೆ ಸರ್ ಹಿಂಗೆ ಒರೆಸ್ಕೊಂಬಿಟ್ಟು ಬಂದೆ ಅಂತ ಬರಬೇಕು. ನಾನೇನು ಮಾಡ್ಬಿಟ್ಟೆ ಸರ್, ಹಂಗೆ ಬಂದರೆ ಏನಿದೆ ಸರ್ ಮಜಾ, ಕಮಿಡಿಯನ್ಸ್ಗೆ ಫೊಮ್ಮಲ್ಲಿ ಹಂಗೆ ಬಂದ್ಬಿಡ್ತೀನಿ ಅಂತ. ಹೌದಾ, ಬನ್ನಿ ಅಂತ. ಸರ್ 2 ದಿನ ಮಾಡಿದ್ದಾರೆ ಸರ್ ಶೂಟ್. ಅದು ಸರ್ ನಾನು ಡೈಲಿ ಮನೆಯಿಂದ ಶೂಟಿಗೆ ಬರುವಾಗ, ಹೋಟೆಲಿಂದ ಶೂಟಿಗೆ ಬರುವಾಗ ಶೇವ್ ಮಾಡ್ಕೊಂಬರೋದು, ಇಲ್ಲಿ ಫೋಮ್ ಹಾಕ್ಕೊಂಡು ಕಂಟಿನ್ಯೂಟಿಗೆ ಮಾಡೋದು. ಅದು ಉರಿಯತ್ತೆ ಗೊತ್ತಾ ನಿಮಗೆ, ಶೇವ್ ಮಾಡಿದ್ಮೇಲೆ ಫೋಮ್ ಹಾಕ್ಕೊಂಡು ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ಅಯ್ಯೋ ಅಲ್ಲಾಡೋಗ್ಬಿಟ್ಟು ಯಾಕನ್ನ ಇಂಪ್ರೂವೈಸೇಷನ್ ಮಾಡೋಕೆ ಹೋದ್ನಪ್ಪ ಈ ಅಪ್ಪನ ಸಿನಿಮಾದಲ್ಲಿ, ಮುಚ್ಕೊಂಡು ಹೇಳಿದ್ದನ್ನು ಮಾಡಿಬಿಟ್ಟು ನೀಟಾಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡೋಣ ಆ ಲೆವೆಲ್ಗೆ. ಸೊ ನಿಮ್ಗೆ ಏನು ಸೈಕಲ್ ತುಳಿಬೇಕು ಅಂದರೆ ಶಾರ್ಟ್ ಇಡ್ತಾರೆ ಸರ್. ನಾನಿರೋ ಹೈಟಿಗೆ ಅದು ಯಾವುದೋ ಸೈಕಲ್ ತರಿಸವ್ರೆ, ಆ ಡಬಲ್ ಬೇರೆ. ಅವನು ಇನ್ನೊಬ್ಬ ಅವನೇ ನಮ್ಮ ಅವನ ಹೆಸರೇನೋ ಬರುತ್ತೆ ಸಿನಿಮಾದಲ್ಲಿ, ಅವನ್ನ ಹಿಂದೆ ಹಾಕ್ಕೊಂಡು ಸೈಕಲ್ ತುಳಿತೀನಿ. ನನಗೆ ಕಾಲಂದಲ್ಲ, ಶಾರ್ಟ್ ಇಟ್ಟವ್ರೆ, ಎಲ್ಲ ಚಾಲೆಂಜಿಂಗ್ ಶಾರ್ಟ್ಸೇ ತುಳಿಬೇಕು ಸರ್. ಪೇಮೆಂಟ್ ಬೇರೆ ಇಸ್ಕೊಂಬಿಟ್ಟಿದ್ದೀವಿ, ಮಾಡಲೇಬೇಕು. ಅಂದರೆ ನಿಮ್ಗೆ ಹೇಳ್ತಾ ಇರೋದು ಡೈಲಾಗ್ ಅಲ್ಲ, ಸಿನಿಮಾ ಮೂವ್ ಆಗ್ತಾ ಇರೋದು ಗೊತ್ತಾಗತ್ತೆ. ಪಿಕ್ಚರೈಸೇಷನ್ ಆ ಥರ ನಿಮಗೆ ಕತೆ ಒಂಥರ ಏನು ಹೇಳ್ತಾರೆ, ಸ್ಕ್ರೀನ್ ಪ್ಲೇ ಸಿನಿಮಾ, ಕತೆ ಸಿನಿಮಾ ಅಲ್ಲ. ಆ ಅನುಭವ ಇದೆ ಇದರಲ್ಲಿ ನನಗೆ. ಯಾವುದು ಈ ಸಿನಿಮಾದಲ್ಲಿ ಒಂದು ಖಡಕ್ ಮೂಮೆಂಟ್ ನಿಮ್ಮನ್ನ ಇಂಪ್ರೆಸ್ ಮಾಡಿತು? ನಾವು ಇನಿಷಿಯಲಿ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಒಂದು ಸ್ಮಾಲ್ ಸಿನಿಮಾ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಹೋಗ್ತಾ ಹೋಗ್ತಾ ಹೇಗೆ ಬೆಳೀತು ಅಂದರೆ 3 ವರ್ಷದಲ್ಲಿ ಜರ್ನಿ, ಹಿಂಗಾಯ್ತಾ ಅಂದ್ಬಿಟ್ಟು. ಸೊ ಇಟ್ ವಾಸ್ ಎ ವೆರಿ ಬಿಗ್ ಜರ್ನಿ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಬಾಂಬೆಗೆ ಹೋಗಿದ್ದಿರ್ಬೋದು,
ಕೊಚ್ಚಿನ್ಗೆ ಹೋಗಿದ್ದಿರ್ಬೋದು, ಹೈದರಾಬಾದ್ ಸ್ಟುಡಿಯೋಸ್ಗಳಲ್ಲಿ ಮಾಡಿದ್ದಿರ್ಬೋದು, ಲೈವ್ ಇದು ಟೆಕ್ನಿಷಿಯನ್ಸ್ಗಳ ಹೆಸರನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಜಾನ್ ಪಾಲ್ ಅವರು ಗಿಟಾರ್ ಮಾಡಿಕೊಟ್ಟಿದ್ದಾರೆ, ಕುಟ್ಟಿ ಅಂತ ಹೇಳಿ ಸೆಲ್ವಕುಮಾರ್ ಅವರು ರಿದಮ್ಸ್ ಮಾಡಿಕೊಟ್ಟಿದ್ದಾರೆ, ಸಜಯ್ ಕುಮಾರ್ ಅಂತ ಭಾಳ ಸೀನಿಯರ್ ಸೌಂಡ್ ಇಂಜಿನಿಯರ್ ಅವರು ನಮ್ಮ ಹಾಡುಗಳನ್ನ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಇವ್ರುಗಳ ಜೊತೆ ಎಲ್ಲ ವರ್ಕ್ ಮಾಡೋದು ನಂದು ಡ್ರೀಮ್ ಆಗಿತ್ತು. ಅಂದರೆ ಈಗ ಹೈ ಎಂಡ್ ಬಡ್ಜೆಟ್ ಸಿನಿಮಾಗಳಿಗೆ ಮಾಡುವಂಥ ಟೆಕ್ನಿಷಿಯನ್ಸ್ ಯಾವಾಗಲೂ ನಾವು ಹಾತೋರಿತಾ ಇರ್ತೀವಲ್ಲ, ನಾವು ಸ್ಟಾರ್ಟಿಂಗ್ ಕೆರಿಯರ್ ಎಲ್ಲರಿಗೂ ಇರುತ್ತೆ ಅದು, ನಾವು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ನಾವು ಇವ್ರ ಜೊತೆ ಇದು ಮಾಡಬೇಕು ಅಂತ. ಅವೆಲ್ಲ ಒಂದು ಕನಸು ನಮಗೆ ಕರಿಕಾಡದಲ್ಲಿ ಈಡೇರ್ತು ಸರ್. ಏನಿಲ್ಲ, ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಾವು ಮೂವಿ ಎಲ್ಲ ನೋಡಬೇಕಾಗೇನಿಲ್ಲ. ನನ್ನ ಸೀನ್ ಒಂದು 10 ಸೀನ್ ಇದ್ದರೆ 10 ಸೀನ್ ಹೆಂಗಿದೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಈ ಸೀನ್ ಎನರ್ಜಿ ಏನೋ ಡೈರೆಕ್ಟ್ ಹೆಂಗೆ ಮಾಡಿಸ್ತಿದ್ದಾನೆ. ನಂಗೆ 10 ಸೀನ್ ನಂಗೆ ಒಳ್ಳೆ ಎನರ್ಜಿ ಕೊಡ್ತು ಅಂತಂದರೆ ಪಕ್ಕ ನನಗೆ ಕೊಟ್ಟಂಥ ಎನರ್ಜಿ ಬೇರೆ ಆರ್ಟಿಸ್ಟಿಗೆ ಕೊಟ್ಟಿರುತ್ತೆ. ಯಾಕಂದರೆ ಅವ್ರು ಬೇರೆ ಬೇರೆ ಸೀನ್ ಇದ್ದಾಗ ಅದೆಲ್ಲನೂ ಸೇರಿ ಒಂದೊಂದು ಅದ್ಭುತವಾದ ಮೂವಿ ಆಗಿರುತ್ತೆ ಅಂತ ಪಕ್ಕ ಹೇಳಬಲ್ಲೆ. ಅದು ನಿನ್ನೆಯಿಂದ ಇಂಟರ್ವ್ಯೂಸ್ ನಾನು ಏನು ಕೇಳ್ತಾ ಇದ್ದೀನಿ, ಡೈರೆಕ್ಟರ್ ಅನುಭವ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅನುಭವ ಆಗಿರ್ಬೋದು, ಇದೆಲ್ಲ ಕೇಳಿದಾಗ ಖಂಡಿತವಾಗಿ ಒಂದು ಪಕ್ಕ ಪೈಸಾ ವಸೂಲ್ ಮೂವಿ ಅಂತ ನಮಗೆ ಪಕ್ಕ ಇದೆ. ಕ್ಲಾಸ್ ಇದೆ, ಮಾಸ್ ಇದೆ, ಎಲ್ಲ ಥರದ ಎಮೋಷನ್ಸ್ ಇದೆ. ಸೊ ಒಂದು ಪಕ್ಕ ರೋಟೇಟ್ ನಮ್ಮ ಹಳ್ಳಿ ಸಿನಿಮಾ ಇದೆ. Feb 6ಗೆ ಮೂವಿ ರಿಲೀಸ್ ಆಗ್ತಿದೆ. ಸೀನಿಯರ್ಸ್ ಇದ್ದಾರೆ, ನಾವೆಲ್ಲ ಜೂನಿಯರ್ಸ್ ಇದ್ದೀವಿ. ಒಂದು ಅದ್ಭುತವಾದ ಮೂವಿನ ಜೊತೆ ಕೂತು ನೋಡೋಣ ಅದನ್ನು. ಅಲ್ಲ, ವೇಟಲ್ಲಿ ಅವ್ರು ಜೂನಿಯರ್, ವೇಟಲ್ಲಿ ನಾವು ಸೀನಿಯರ್. ಸರ್, ಖಡಕ್ ಮೂಮೆಂಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಫೀಲೇ ಒಂದು ಖಡಕ್ ಮೂಮೆಂಟ್. ಗುಡ್ ಸಿನಿಮಾ ಮಾಡ್ಬೋದಂತೆ, ಹಿಟ್ ಸಿನಿಮಾ ಜನ ಮಾಡೋದು. ಆ ಪ್ರಯತ್ನ ಅಂತೂ ಅದ್ಭುತವಾಗಿ ಮಾಡಿದ್ದೀವಿ ಸರ್. ಒಂದು ಗುಡ್ ಸಿನಿಮಾದಲ್ಲಿ ಅದರಲ್ಲಿ ನಾನೊಬ್ಬ ಪಾರ್ಟ್ ಅನ್ನೋದಕ್ಕೆ ಹೆಮ್ಮೆ ಇದೆ. ಸೊ ನಾನು ನೀವು ನಿಮ್ಮ ಕೊನೆ ಪ್ರಶ್ನೆ ಇರುತ್ತಲ್ಲ, ಏನು ಹೇಳ್ತೀರ ಜನಕ್ಕೆ ಅಂತ, ಅದಕ್ಕೆ ನನ್ನ ಉತ್ತರ ಇಷ್ಟೇ: ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬಂದು ಅದು ನೀವು ಹಿಟ್ ಮಾಡಿ. ಆವಾಗ ಒಳ್ಳೆ ಸಿನಿಮಾಗೆ ಒಂದು ಬೆಲೆ ಸಿಗುತ್ತೆ. ಇಟ್ಸ್ ಎ ಥಿಯೇಟ್ರಿಕಲ್ ಸಿನಿಮಾ. Feb 6 ರಿಲೀಸು. ಎಲ್ಲರೂ ಬಂದು ನೋಡ್ಬೇಕನ್ನೋ ಖುಷಿ. ವೆರಿ ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾದ ನಂತರ ಇನ್ನಷ್ಟು ಒಳ್ಳೆ ಪಾತ್ರಗಳು ನಿಮ್ಮನ್ನು ಹುಡ್ಕೊಂಬರಲಿ. ಇದೇ ಥರ KFL ಎಂಟರ್ಟೈನ್ ಮಾಡ್ತೀರಿ. ನೀವು ಒಳ್ಳೊಳ್ಳೆ ಮ್ಯೂಸಿಕ್ ಮೂಲಕ ನಮ್ಮ ಕಿವಿನ ತಂಪಾಗಿಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.